ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ವ್ಯಾಸತೀರ್ಥರ ಸೂಕ್ತಿಗಳನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳಿದರೆ ಅವರ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಆ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಇದೊಂದು ಪ್ರೇರಕ ಆದರೆ ಈ ಚಿಂತನೆಯ ಸಾರ್ಥಕ್ಯ, ಈ ಪ್ರಸ್ತಾವನೆಯ ಸಾರ್ಥಕ್ಯ ಅಂತ ಭಾವನೆ. ಕಾರಣ ಏನು ಅಂದರೆ, ಬಹಳ ಜನರಿಗೆ ಹೇಳುವಾಗ ನಾವು ಇದನ್ನು ಪ್ರತಿಯೊಂದು ಅಂಶವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಒನ್ ಟು ಒನ್ ಕುಳಿತಾಗ, ಒಬ್ಬರಿಗೊಬ್ಬರು ಕುಳಿತಾಗ, ಪಾಠಕ್ರಮದಲ್ಲಿ ಮಾಡುವಾಗಲೇ ಆ ಗ್ರಂಥದ ಅಪೂರ್ವತೆ, ವ್ಯಾಸತೀರ್ಥರ ಒಂದು ಬುದ್ಧಿವಂತಿಕೆಯ ಬಗೆಗಿನ ನೋಟ ಎಲ್ಲವೂ ಕೂಡ ಸಿದ್ಧಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ವ್ಯಾಸತೀರ್ಥರು ಅಂದರೆ ಬಹಳ ದೊಡ್ಡವರಂತೆ ಅನ್ನೋದಷ್ಟೇ ನಮಗೆ ಗೊತ್ತಾಗೋದು. ವ್ಯಾಸತೀರ್ಥರು ಪುರಂದರದಾಸರಂಥವರಿಗೆ ಪ್ರೇರಣೆಯನ್ನು ಕೊಟ್ಟರು. ಎಲ್ಲ ರೀತಿಯಾದ ಆಡಳಿತದ ರಂಗಗಳಲ್ಲಿ ಅವರಿಗೆ ಪ್ರವೇಶ ಇತ್ತು. ಬೇರೆ ಬೇರೆ ಶಾಸ್ತ್ರಗಳಲ್ಲಿ ನಿಷ್ಣಾತತೆ ಇತ್ತು. ಅದೆಲ್ಲಕ್ಕಿಂತ ಮಿಗಿಲಾಗಿ ಅವರು ವೇದಾಂತಿಗಳು. ಅವರನ್ನು ಇವತ್ತಿಗೂ ಕೂಡ ನಾವು ಓದಬಹುದು, ಅವರ ಒಳಭಾವನೆಗಳನ್ನು ಅರಿಯಬಹುದು ಗ್ರಂಥಗಳ ಮೂಲಕ. ಅದರಲ್ಲಿ ನವಿಲಕ್ಷಣತ್ವಾಧಿಕರಣ ಅಂತ ಒಂದು ನ್ಯಾಯಸುಧಾದಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಬಹಳ ಚರ್ಚಿತವಾಗಿರುವಂತಹ ಒಂದು ವಿಚಾರ ವೇದಪ್ರಾಮಾಣ್ಯವಾದ. ಆ ವೇದಪ್ರಾಮಾಣ್ಯವಾದದ ಬಗೆಗೆ ಮಧ್ವಾಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಸಾರ್ವಕಾಲಿಕವಾದ ಆಕ್ಷೇಪಗಳಿಗೆ ಉತ್ತರ ನೀಡಿದ್ದಾರೆ. ಅದಕ್ಕೆ ಜಯತೀರ್ಥರ ವಿಷಮಪದ ವಾಕ್ಯಾರ್ಥ ವಿವೃತಿ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ನ್ಯಾಯಸುಧಾ, ಅದರಲ್ಲಿಯೂ ಎಲ್ಲ ಪ್ರಚಲಿತವಾದ ಮಾತುಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ವೇದದ ಬಗೆಗಿನ ಆಕ್ಷೇಪ ಮುಗಿದಿಲ್ಲ. ಅದಕ್ಕೆ ವೇದದ ಬಗೆಗಿನ ಅಪ್ರಾಮಾಣ್ಯ ಶಂಕೆಗೆ ಉತ್ತರ ಕೊಟ್ಟವರು ವ್ಯಾಸತೀರ್ಥರು. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ. ಬೇರೆ ಬೇರೆಯವರು ಅವರವರ ಕಾಲದ ಆಕ್ಷೇಪಗಳನ್ನೆಲ್ಲ ಉತ್ತರಿಸಿದ್ದಾರೆ. ಮೂಲ ಅನ್ನೋದು ನದಿಯ ಹಾಗೆ, ವ್ಯಾಖ್ಯಾನ ಅನ್ನೋದು ಅಣೆಕಟ್ಟಿನ ಹಾಗೆ, ಸ್ನಾನಘಟ್ಟದ ಹಾಗೆ. ನದಿ ಅನ್ನೋದು ಅಲ್ಲಿಯೇ ನಿಂತು ಬಿಡೋಲ್ಲ. ಸ್ನಾನಘಟ್ಟ ಅನ್ನೋದು ಸ್ನಾನ ಮಾಡಲಿಕ್ಕೆ ಅನುಕೂಲವೇ ವಿನಃ ಆ ಸ್ನಾನಘಟ್ಟದಲ್ಲಿರುವ ನೀರು ಮಾತ್ರ ನದಿಯಲ್ಲ, ಅದರಿಂದ ಆಚೆಗೂ ನದಿ ಇದೆ. ಹಾಗೆ ವ್ಯಾಖ್ಯಾನ ಅನ್ನೋದು ಸ್ನಾನಘಟ್ಟದ ತರಹ. ನಾವು ಸ್ನಾನಘಟ್ಟದಲ್ಲಿ ಇಳಿದು ನದಿಯ ಆವೇಗ ರಭಸಗಳಿಗೆ ಬೆದರಿ ಮುಂದೆ ನದಿಯೇ ಇಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ. ನದಿ ಮುಂದೆ ಹೋದಾಗ ನಾನು ಈಸೋದಿಲ್ಲ ಅಂತ ಹೇಳೋದ್ರೂ ಸರಿ ಹೋಗೋದಿಲ್ಲ. ಇದು ಪ್ರಾಥಮಿಕ ಅಭ್ಯಾಸ. ಅದರಿಂದಾಗಿ ಈ ವ್ಯಾಖ್ಯಾನವೆಂಬ ಸ್ನಾನಘಟ್ಟಗಳಲ್ಲಿ ವಿಶ್ರಮಿಸಿ ಈಜು ಕಲಿಯುವ ಮೊದಲು ಅಲ್ಲಿ ಇಳಿಲೂ ಬೇಕಾಗತ್ತೆ. ಆಮೇಲೆ ಅಗಾಧವಾದ ಮೂಲದಲ್ಲಿ ಈಜಲೂ ಬೇಕಾಗತ್ತೆ. ಆ ಹಂತದಲ್ಲಿ ಸ್ನಾನಘಟ್ಟ ಅನ್ನೋದು ಬಹಳ ಉಪಕಾರಕ. ಆ ಸ್ನಾನಘಟ್ಟ ಕಟ್ಟಿಸಿದವರನ್ನು ನೆನಪಿಸಿಕೊಳ್ಳಲೇಬೇಕು. ನಮ್ಮ ಬೆಳವಣಿಗೆಗೆ ಸಹಾಯ ಮಾಡಿದವರು. ಹಾಗೆ ಚಂದ್ರಿಕಾ ಅನ್ನುವ ಸ್ನಾನಘಟ್ಟವೊಂದನ್ನು ಕೊಟ್ಟವರು ವ್ಯಾಸತೀರ್ಥರು. ಅಲ್ಲಿ ನವಿಲಕ್ಷಣತ್ವಾಧಿಕರಣದ ಬಗೆಗೆ ಒಂದು ಚಿಂತನೆ ಇದೆ. ಅದರಲ್ಲಿ ಕೆಲವನ್ನು ನಾವು ನೋಡೋಣ. ನ್ಯಾಯ ವಿವರಣದಲ್ಲಿ ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ.
ಅದು ಹೀಗಿದೆ, ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಂ ಅಂತ. ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಮೇವ. ವೇದ ಹೇಗೆ ಪ್ರಮಾಣ, ಪ್ರತ್ಯಕ್ಷ ಹೇಗೆ ಪ್ರಮಾಣ? ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣೋದು ಮಾತ್ರ ಅಲ್ಲ, ನಮ್ಮ ಅನುಭವ ಎಲ್ಲವೂ ಪ್ರತ್ಯಕ್ಷವೇ. ಅಕ್ಷ ಅಂದ್ರೇನು? ಇಂದ್ರಿಯ. ಇಂದ್ರಿಯಕ್ಕೆ ವಿಷಯವಾದದ್ದು ಯಾವುದು? ಅದು ಪ್ರತ್ಯಕ್ಷ. ಪ್ರೀತಿಯು ಪ್ರತ್ಯಕ್ಷವೇ, ಕಣ್ಣಿಗೆ ಕಾಣಲ್ಲ ಅಂತೇಳಿ ಪ್ರತ್ಯಕ್ಷ ಅಲ್ಲ ಅಂತನಬಾರದು. ಶಬ್ದವೂ ಪ್ರತ್ಯಕ್ಷವೇ, ಕಣ್ಣಿಗೆ ಕಾಣಲ್ಲ ಅದರಿಂದಾಗಿ ಶಬ್ದ ಅಲ್ಲ ಅಂತ ಹೇಳಿಕ್ಕೆ ಬರಲ್ಲ. ನಮ್ಮ ಕಿವಿ ಗ್ರಹಿಸಿದೆ, ಕಿವಿಯಿಂದ ಎಲ್ಲ ಶಬ್ದವನ್ನು ಕೇಳ್ತೇವೆ. ನಿರ್ದಿಷ್ಟವಾದ ಶಬ್ದ ಯಾವುದು? ವೇದ. ಅದರಿಂದಾಗಿ ವೇದವು ಪ್ರತ್ಯಕ್ಷ. ಅದು ಎಂತಹ ಪ್ರತ್ಯಕ್ಷ? ಸಾಕ್ಷಿ ಪ್ರತ್ಯಕ್ಷ. ಸುಖ ದುಃಖಗಳನ್ನು ಅನುಭವಿಸುವ ಪ್ರತ್ಯಕ್ಷ ಎಷ್ಟು ನಿರ್ದಿಷ್ಟವೋ ಅಷ್ಟೇ ನಿರ್ದಿಷ್ಟ ವೇದದ ಪ್ರಾಮಾಣ್ಯವನ್ನು ಗ್ರಹಿಸುವ ಪ್ರತ್ಯಕ್ಷ. ಇದನ್ನು ಸ್ವತಃ ಪ್ರಾಮಾಣ್ಯ ಅಂತನ್ನುವ ಇನ್ನೊಂದು ಲೆವೆಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಆಚಾರ್ಯರು ವಿಷ್ಣುತತ್ವ ನಿರ್ಣಯದಲ್ಲಿ. ಇದನ್ನೇ ಅನೇಕ ಜನ ವಿದೇಶಿಯರು ಸೆಲ್ಫ್ ಸಫಿಷಿಯೆಂಟ್ ಅಂತ ಹೇಳಿದ್ದಾರೆ. ತನ್ನ ಅಸ್ತಿತ್ವವನ್ನು ತಿಳಿಸಲಿಕ್ಕೆ ತಾನೇ ಕಾರಣ, ಸೆಲ್ಫ್ ಎವಿಡೆನ್ಷಿಯಲ್ ಅಂತ ಹೇಳಿ ಅದನ್ನು ಬಳಸಿದ್ದಾರೆ. ವಿಶೇಷತಃ ಜರ್ಮನಿಯ ಡೆಕಾರ್ಟೆ ಅಂತನ್ನುವ ಫಿಲಾಸಫರ್, ಅವನು ಕಾರ್ಗೋ ಎರ್ಗಾಸಮ್ ಅಂತ ಹೇಳಿ ಅವನದೊಂದು ನಾಣ್ಣುಡಿ ಇದೆ. ನಾನು ಯೋಚನೆ ಮಾಡ್ತಾ ಇದ್ದೇನೆ, ಯಾಕೆ ಅಂದರೆ ನಾನಿದ್ದೇನೆ ಅನ್ನೋದಕ್ಕೇನು ಪ್ರೂಫು ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅನ್ನೋದೇ ಅಂತ. ಅದರಲ್ಲೆಲ್ಲ ಹೊರಗಡೆ ಪ್ರೂಫ್ ಕೇಳಲಿಕ್ಕೆ ಬರಲ್ಲ. ನೀನಿದ್ದಿ ಅನ್ನೋದಕ್ಕೇನು ಪ್ರೂಫು ಅಂದರೆ ಏನು ಹೇಳೋದು? ಅದರಿಂದ ಆ ಸೆಲ್ಫ್ ಎವಿಡೆನ್ಷಿಯಲ್ ಅಂತ ಹೇಳಿ ಒಂದು ಬಲವಾದ ಪ್ರಾಮಾಣ್ಯ ಇದೆ. ವೇದಕ್ಕೆ ಇರುವಂಥದ್ದು ಅಂತಹದ್ದೇ ಪ್ರಾಮಾಣ್ಯ ಅಂತ. ಆದರೆ ನಾವು ಫಲಬುದ್ಧಿಗಳು, ವೇದ ಹೇಳಿದ್ದನ್ನು ಮಾಡಿದೆವು, ನಮಗೆ ಫಲ ಸಿಗಲಿಲ್ಲ, ಹಾಗಾದ್ರೆ ವೇದ ಅಪ್ರಮಾಣ ಅಂತ ನಮ್ಮ ತಲೆಯಲ್ಲಿ. ವ್ಯಾಸತೀರ್ಥರು ಒಂದು ಹೇಳ್ತಾರೆ, ಭೇಷಜತ್ವೇನ ನಿರ್ಣೀತಾದಪಿ ದೈವಾತ್ ಕ್ವಚಿತ್ ಗುಣ. ಕೆಲವೊಮ್ಮೆ ಇದು ಔಷಧ ಅಂತ ಹೇಳಿರ್ತಾರೆ, ಆ ಔಷಧವನ್ನು ತೆಗೆದುಕೊಂಡೆವು, ನಮಗೆ ಗುಣ ಆಯಿತು, ಹಾಗಂತ ಹೇಳಿ ಈ ಔಷಧ ಈ ರೋಗಕ್ಕೆ ಉಪಶಾಮಕ ಅಂತ ಹೇಳಿಕ್ಕೆ ಬರಲ್ಲ. ಏಕೆಂದರೆ ಬೇರೆಯವರಿಗೆ ಔಷಧ ತಗೊಂಡ್ರೂ ಕೂಡ ಗುಣ ಆಗದೆ ಇರೋದು ಕಂಡಿದೆ. ಅಪಥ್ಯತ್ವೇನ ನಿರ್ಣೀತಾತ್ ಅಪಿ ದೈವಾತ್ ಕ್ವಚಿತ್ ಗುಣ ದೃಶ್ಯತೆ ವದಕಿಂ ತಸ್ಯ ತಾವತಾ ತತ್ರ ಹೇತುತ. ಇದು ಅಪಥ್ಯ, ಇದನ್ನು ತಿಂದರೆ ಈ ರೋಗ ಜಾಸ್ತಿ ಆಗತ್ತೆ ಅಂತ ಹೇಳಿರ್ತಾರೆ. ಅದನ್ನು ತಿಂದರೆ ಗುಣ ಆಗತ್ತೆ ಹಾಗಂತ ಹೇಳಿ ಎಲ್ಲ ಅಪಥ್ಯಗಳನ್ನು ಮಾಡ್ತಾ ಹೋಗೋದಲ್ಲ. ಹಾಗಂತ ಹೇಳಿ ಯಾವ ಔಷಧಗಳು ಫಲ ನೀಡೋಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ನಿಯಮ ಅಪವಾದ ಎರಡೂ ಇದೆ. ಇದನ್ನು ಗಮನಿಸಿಕೊಂಡು ನಾವು ವೇದವನ್ನು ತೀರ್ಮಾನ ಮಾಡಬೇಕೇ ವಿನಃ ವೇದವನ್ನು ಫಲಮುಖದಿಂದ ತೀರ್ಮಾನ ಮಾಡಬಾರದು. ಇವತ್ತು ನಾವೆಲ್ಲ ಮಾಡ್ತಾ ಇರೋ ತಪ್ಪು ಏನು ಅಂತಂದರೆ, ಯಾವುದೇ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟ ಸಂಗತಿಯನ್ನು ತೀರ್ಮಾನ ಮಾಡಬೇಕಾದರೆ ಫಲವನ್ನು ಕುರಿತು ಹೊರಡುತ್ತೇವೆ. ಅವರು ಮಹಾನುಭಾವರು ಯಾಕೆ ಅಂತಂದರೆ ನನಗೆ ಫಲ ಕೊಟ್ಟಿದ್ದಾರೆ ಆದ್ದರಿಂದ. ಅಸಂಗತ ಅದು. ಯುಕ್ತಿಯುಕ್ತವಾಗಿದೆಯಾ, ವೇದಕ್ಕೆ ಅವಿರುದ್ಧವಾಗಿದೆಯಾ ಅನ್ನೋದ್ರ ಮೇಲೆ ಅದನ್ನು ತೀರ್ಮಾನ ಮಾಡಬೇಕು. ನಿರ್ದುಷ್ಟವಾಗಿದೆಯಾ, ಬೌದ್ಧಿಕವಾಗಿ ಅದರಲ್ಲಿ ಯಾವುದೇ ದೋಷ ಇಲ್ಲವೇ, ಹಿಂಗೆ ತೀರ್ಮಾನ ಮಾಡಬೇಕೇ ವಿನಃ ಒಂದು ವಸ್ತುವಿನ ಸಮೀಚೀನತೆಯನ್ನು ಉಲ್ಟಾ ಅಲ್ಲ. ನಾವಿವಾಗ ಮಾಡ್ತಾ ಇರೋದೇನು ಗೊತ್ತಾ, ನಮಗೆ ರಾಘವೇಂದ್ರ ಸ್ವಾಮಿಗಳು ಪ್ರಮಾಣ. ಯಾಕೆ ಅಂದರೆ ಗುರುವಾರ ಮಠಕ್ಕೆ ಹೋದಾಗ ನಮಗೆ ಫಲ ಸಿಕ್ಕಿತ್ತು, ಅದರಿಂದಾಗಿ ರಾಘವೇಂದ್ರ ಸ್ವಾಮಿಗಳು ದೊಡ್ಡವರು. ನಿಮಗೆ ಫಲ ಕೊಟ್ಟು ದೊಡ್ಡವರಾಗಬೇಕಾಗಿಲ್ಲ ರಾಘವೇಂದ್ರ ಸ್ವಾಮಿಗಳು, ನಿಮಗೆ ಫಲ ಕೊಡದೇ ಹೋದರೂ ದೊಡ್ಡವರೇ. ಆದರೆ ನಮ್ಮ ಮೆಂಟಾಲಿಟಿ ಸಂಕುಚಿತ ಆಗ್ತಾ ಇದೆ. ಎಲ್ಲದರಲ್ಲಿಯೂ ಹೀಗೆ, ವೇದದಿಂದ ಏನು ಪ್ರಯೋಜನ ಇಲ್ಲ, ಯಾಕೆ ಅಂದರೆ ವೇದ ಓದಿದ್ರೆ ಕೆಲಸ ಸಿಗಲ್ಲ. ಇದು ಯಾವ ಮಾನದಂಡ? ಈ ಎಲ್ಲ ಮಾನಗಳು ದಂಡವೇ. ಅದರಿಂದ ಈ ತರಹ ಚಿಂತನೆ ಮಾಡಬಾರದು.
ವಿಸಂವಾದ ವಿಹೀನೇನ ಶ್ರುತಿವಾಕ್ಯೇನ ಸಾಧಿತಾ ನಿತ್ಯತಾ ಸರ್ವವೇದಾನಾಂ ವಿಸಂವಾದಂ ಧುನೋತಿ. ವೇದ ಯಾಕೆ ಪ್ರಮಾಣ ಅಂದರೆ ನಿತ್ಯ ಆಗಿರೋದ್ರಿಂದ ಪ್ರಮಾಣ. ವೇದ ಯಾಕೆ ಪ್ರಮಾಣ ಅಂದರೆ ಸಾಕ್ಷಿ ಪ್ರತ್ಯಕ್ಷ ಸಿದ್ಧ ಆದ್ದರಿಂದ ಪ್ರಮಾಣ. ಸಾಕ್ಷಿ ಪ್ರತ್ಯಕ್ಷ ಅಂತಂದರೆ ಸೆವೆಂತ್ ಸೆನ್ಸ್. ನಾವು ವಿದೇಶಿಯರು ಸಿಕ್ಸ್ತ್ ಸೆನ್ಸ್ಗೆ ನಿಂತಿದ್ದೇವೆ. 5 ಸೆನ್ಸ್ ಆರ್ಗನ್ಸ್ ಏನಿದೆ, ಕಣ್ಣು ಮೂಗು ಮೊದಲಾದವುಗಳಿಂದ ಬರುವ ಜ್ಞಾನ. 7ನೆಯದ್ದು ಯಾವುದು? ಮನಸ್ಸಿನಿಂದ ಆಚೆ ಇರುವ ಸಾಕ್ಷಿ. ಅದನ್ನೇ ಸೆವೆಂತ್ ಸೆನ್ಸ್ ಅಂತ ಕರೆದದ್ದು. ಆ ಸೆವೆಂತ್ ಸೆನ್ಸಿನಿಂದ ವೇದ ಸರ್ಟಿಫೈ ಆಗಿದ್ದರೆ ಸಾಕು. ಆ ಸೆವೆಂತ್ ಸೆನ್ಸು ಪ್ರವೃತ್ತ ಆಗಬೇಕಾದ್ರೆ ಯಾವುದೇ ದೋಷ ಇರಬಾರದು. ಅದಕ್ಕೆ ವಿಸಂವಾದ ವಿಹೀನೇನ ಅಂದರು. ಹೀಗಾಗಿ ನಿತ್ಯತಾ ಸರ್ವ ವೇದಾನಾಂ, ಎಲ್ಲ ವೇದಗಳು ನಿತ್ಯ. ಆ ವೇದದಲ್ಲಿ 2 ತರಹ ಇದೆ. ಒಂದು ಪೌರುಷೇಯ ವೇದ, ಇನ್ನೊಂದು ಅಪೌರುಷೇಯ ವೇದ ಅಂತ. ಅಪೌರುಷೇಯ ವೇದ ಅಂತ ಹೇಳಿದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಪೌರುಷೇಯ ವೇದ ಅಂದರೆ ರಾಮಾಯಣ, ಮಹಾಭಾರತ, ಪಂಚರಾತ್ರ. ಆ ಪಂಚರಾತ್ರದಲ್ಲಿಯೇ ಪುರಾಣವನ್ನು ಕೂಡ ಕೆಲವೊಮ್ಮೆ ಸೇರಿಸ್ತಾರೆ. ಇದು ಪೌರುಷೇಯವಾದ ವೇದ, ವೇದವ್ಯಾಸರು ಹೇಳಿದ್ದು. ಒಂದು ವೇದವ್ಯಾಸರು ಎಡಿಟ್ ಮಾಡಿ ಕೊಟ್ಟಿದ್ದು, ಇನ್ನೊಂದು ವೇದವ್ಯಾಸರು ರಚನೆ ಮಾಡಿ ಕೊಟ್ಟದ್ದು. ಈ 2 ಪ್ರಮಾಣ. ಈ 7 ಜನ ತಾಯಂದಿರು ನಮಗೆ ಜಗದ ತಂದೆಯನ್ನು ತೋರಿಸ್ತಾರೆ. ತಾಯಿ ಸರ್ಟಿಫೈ ಮಾಡದೆ ತಂದೆಯೇ ಅಲ್ಲ. ತಾಯಿ ಅನ್ನೋದು ವಾಸ್ತವ, ತಂದೆ ಅನ್ನೋದು ನಂಬಿಕೆ. ತಾಯಿ ಹೇಳಬೇಕು ಇವರು ನಿನ್ನ ಅಪ್ಪ ಅಂತ, ಅವರಪ್ಪ. ತಾಯಿ ಅಪ್ಪನನ್ನ ಅಪ್ಪ ಅಲ್ಲ ಅಂತಂದರೆ ಅವನನ್ನು ಅಪ್ಪ ಹೌದಾ ಅಂತ ಡೌಟೇ ಪಡೋದು. ವೇದ ಅನ್ನೋದು ತಾಯಿಯ ತರಹ, ಅದು ದೇವರನ್ನು ತೋರಿಸ್ತಾ ಇದೆ. ಅದರಿಂದಾಗಿ ವೇದ ಅನ್ನೋದು ಹೀಗೆ ಪ್ರಮಾಣ ಆಗತ್ತೆಯೇ ವಿನಃ, ನಮ್ಮ ತಾಯಿ ಅನ್ನುವ ರೀತಿಯಲ್ಲಿ ಪ್ರಮಾಣವೇ ವಿನಃ, ನಮ್ಮ ಸಾಕ್ಷಿ ಪ್ರತ್ಯಕ್ಷ ಗೋಚರ ಅನ್ನುವ ಹಿನ್ನೆಲೆಯಲ್ಲಿ ಪ್ರಮಾಣವೇ ವಿನಃ ಬೇರೆ ಯಾವ ರೀತಿಯಲ್ಲಿಯೂ ಅಲ್ಲ. ನೀವು ಫಲವನ್ನು ಎಕ್ಸ್ಪೆಕ್ಟೇ ಮಾಡಬೇಡಿ. ಅದರಿಂದ ಜ್ಞಾನ ನಿರ್ದಿಷ್ಟವಾಗಿ ಸಿಗ್ತಾ ಇದೆಯಾ, ನನ್ನ ಮನಸ್ಸು ನೆಟ್ಟಿಗಿದೆಯಾ, ವೇದ ನೆಟ್ಟಿಗಿದೆಯಾ, ಅಷ್ಟೇ ಮುಗಿದೋಯ್ತು. ಅಷ್ಟರಿಂದಲೇ ಪ್ರಮಾಣ. ವೇದ ಹೇಳಿದ ಯಾವುದೋ ಒಂದನ್ನು ಮಾಡೋದು, ಅದು ಫಲ ಸಿಗದೇ ಇರೋದು ವೇದ ಅಪ್ರಮಾಣ ಅನ್ನೋದು ಆ ತರಹ ಇಲ್ಲವೇ ಇಲ್ಲ. ಹಾಗೆ ಪ್ರತಿಯೊಂದು ಗ್ರಂಥದಲ್ಲಿಯೂ ಕೂಡ ಎಕ್ಸೆಪ್ಷನ್ಸ್ ಇರುತ್ತೆ. ಇದನ್ನು ಮಾಡಿದ್ರೂ ಇದಾಗಲಿಲ್ಲ ಅನ್ನೋದು. ಅದರಿಂದಾಗಿ ಪ್ರತಿಯೊಂದು ಮತದಲ್ಲಿಯೂ ಕೂಡ ದೀನರಿರ್ತಾರೆ, ನರಳುವವರಿರ್ತಾರೆ, ಅಂಗಹೀನರಿರ್ತಾರೆ, ದುಃಖಿಗಳಿರ್ತಾರೆ. ಪ್ರತಿಯೊಂದು ಮತದಲ್ಲೂ ಇರ್ತಾರೆ. ಪ್ರತಿಯೊಂದು ಮತದಲ್ಲೂ ಉನ್ಮತ್ತರಿರ್ತಾರೆ. ಹಾಗಾದರೆ ಯಾವ ಮತವೂ ಪ್ರಮಾಣ ಅಲ್ವಾ? ನಾಸ್ತಿಕರಲ್ಲಿಯೂ ಕೂಡ ಹುಚ್ಚರು, ಆತ್ಮಹತ್ಯೆ ಮಾಡಿಕೊಂಡವರು, ದಡ್ರು, ಪೆದ್ದರು ನಾಸ್ತಿಕರಲ್ಲಿಯೂ ಇರ್ತಾರೆ. ಆಸ್ತಿಕರಲ್ಲಿಯೂ ಇವರೆಲ್ಲ ಸಮಾನರೇ. ದುಷ್ಟರು, ಪೆದ್ದರು, ನಂಬದವರು ಎಲ್ಲವನ್ನೂ ಇರ್ತಾರೆ. ತಿಳುವಳಿಕೆ ಇಲ್ಲದವರು ಎಲ್ಲರೂ ಇರ್ತಾರೆ. ಹಾಗಾದರೆ ಜಗತ್ತಿನಲ್ಲಿ ಹೆಂಗೆ ತೀರ್ಮಾನ ಮಾಡಬೇಕು? ಒಂದರ ಪ್ರಾಮಾಣ್ಯ ಇದೆಯೋ ಇಲ್ಲವೋ ಅಂತ ಹೆಂಗೆ ತೀರ್ಮಾನ ಮಾಡಬೇಕು? ನಾವು ವೈಯಕ್ತಿಕವಾಗಿ ನೋಡಬೇಕೇ ವಿನಃ ಬಹುಮತದ ಹಿಂದೆ ಬೀಳಬಾರದು. ಇವನು ಪ್ರಾಮಾಣಿಕ, ಅದರಿಂದ ಇವನು ಮತ ಪ್ರಮಾಣ. ಇವನು ಅಪ್ರಾಮಾಣಿಕ, ಅದರಿಂದಾಗಿ ಇವನು ಮತ ಅಪ್ರಮಾಣ. ಆ ತರಹ ಕಂಪ್ಯಾರಿಸನ್ಗೆ ಹೋಗಬಾರದು. ಮತದ ದೋಷ ಬೇರೆ, ಮತೀಯರ ದೋಷ ಬೇರೆ. ಕೆಲವೊಮ್ಮೆ ಮತದ ದೋಷ ಮತೀಯರಲ್ಲಿ ಇಳಿದು ಬರಲ್ಲ ಅಂತ ಇಲ್ಲ, ಇರುತ್ತೆ. ಹಾಗಂತ ಹೇಳಿ ದುಷ್ಟರಾದ ಮತೀಯರನ್ನೆಲ್ಲ ನೋಡಿ ಮತದುಷ್ಟ ಅಂತ ಅಂದ್ಕೊಳ್ಬಾರದು. ಅದನ್ನು ಸ್ವತಂತ್ರವಾಗಿ ವಿವೇಚನೆ ಮಾಡಬೇಕು. ಈ ತರಹ ವಿವೇಚನೆ ಮಾಡುವ ರೀತಿ ನೀತಿಗಳನ್ನು ನಮಗೆ ಹಲವು ಪೂರ್ವ ಸೂರಿಗಳು ಕಲಿಸಿಕೊಟ್ಟಿದ್ದಾರೆ. ಅವರಲ್ಲಿ ವ್ಯಾಸತೀರ್ಥರು ಪ್ರಧಾನ. ಅವರು ಬರೆದ ಕೃತಿಗಳು ಶುದ್ಧವಾದ ತರ್ಕವನ್ನು ನಮ್ಮ ಮುಂದೆ ಇಡ್ತವೆ. ಆ ತರಹದ ತರ್ಕವನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ಅವರ ಆರಾಧನೆ. ವರ್ಷಕ್ಕೊಮ್ಮೆ ಬರುವ ಆರಾಧನೆಯಲ್ಲಿ
ಅವರನ್ನು ಹೀಗೆ ನೆನಪಿಸ್ಕೋಬೇಕು. ಅಥವಾ ವರ್ಷಕ್ಕೊಮ್ಮೆ ಆರಾಧನೆ ಮಾಡೋದೇ ತಪ್ಪು. ಪ್ರತಿ ವರ್ಷ ಆರಾಧನೆ ಮಾಡಬೇಕು, ಪ್ರತಿ ದಿವಸ ಆರಾಧನೆ ಮಾಡಬೇಕು. ಸರಿ, ಪ್ರತಿ ದಿವಸ ಆರಾಧನೆ ಮಾಡೋದು ಹೇಗೆ? ಪ್ರತಿ ದಿವಸ ಸಿಹಿ ತಿಂಡಿ ಮಾಡಿ ಹೊಡೆಯೋದಲ್ಲ, ಅವರ ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಪುರಂದರದಾಸರ ಆರಾಧನೆ ಪ್ರತಿ ದಿವಸ ಆಗಬೇಕು, ವ್ಯಾಸತೀರ್ಥರ ಆರಾಧನೆ ಪ್ರತಿ ದಿವಸ ಆಗಬೇಕು. ಅಂದರೆ ಅವರ ಗ್ರಂಥಗಳನ್ನು ಚಿಂತನೆ ಮಾಡಬೇಕು ಅಂತ ಅರ್ಥ. ಹಾಗೆ ಮಾಡಿದರೆ ಅವರಿಗೆ ಪ್ರೀತಿಯಾಗತ್ತೆ, ನಾವು ಕೂಡ ಉನ್ನತಿಗೆ ಇರ್ತೇವೆ. ಇಲ್ಲ ಅಂತ ಹೇಳಿದ್ರೆ ನಾವು ಪಡೆಯಬೇಕಾದಷ್ಟನ್ನು ಪಡೆಯೋದಿಲ್ಲ. ಪಡೆಯಬೇಕಾದ್ದು ಎಷ್ಟೋ ಅಷ್ಟನ್ನು ಪಡೆಯದಿದ್ದರೆ ನಮಗೆ ತಾನೇ ನಷ್ಟ. ಅದರಿಂದ ಹಾಗೆ ಮಾಡಬಾರದು. ಚಂದ್ರಿಕಾ ಆಗಲಿ, ತರ್ಕತಾಂಡವ ಆಗಲಿ, ಇದೆಲ್ಲವನ್ನೂ ಕೂಡ ನೋಡಿಕೊಂಡು ಆನಂದ ಪಡಬೇಕು. ಅದರಿಂದಾಗಿ ಕಡೆಯಲ್ಲಿ ಅವರು ಹೇಳ್ತಾರೆ ನವಲಕ್ಷಣತ್ವಾಧಿಕರಣದಲ್ಲಿ, ಯಾರಿಗೆ ಅಧಿಕಾರ ಇರುತ್ತೋ ವೇದ ಅವರಿಗೆ ಫಲವನ್ನು ಕೊಡುತ್ತೆ. ಹಾಗಾದರೆ ಅಧಿಕಾರ ಅಂದ್ರೇನು? ಅವ್ರದ್ದೇ ಒಂದು ಮಾತಿದೆ, ಕರ್ಮ ವೈಗುಣ್ಯ ಪ್ರತಿಬಂಧಾದಿ ಶೂನ್ಯತ್ವ ರೂಪಂ ಯೋಗ್ಯತ್ವಂ ಅಧಿಕಾರಿತ್ವಮಿತ್ಯರ್ಥ. ನಾವು ಏನನ್ನು ಮಾಡಿದರೆ ಸಿಗಬೇಕಾದ ಫಲ ಸಿಕ್ಕೇ ಸಿಗುತ್ತೋ, ನಾವು ಏನನ್ನು ಮಾಡಿದರೆ ಸಿಗಬೇಕಾದ ಫಲ ಸಿಕ್ಕೇ ಸಿಗುತ್ತೋ, ಯಾವುದರ ಅಡ್ಡಿ ಬಂದರೂ ಕೂಡ ನಮಗೆ ಫಲ ಸಿಗುತ್ತೋ ಅದನ್ನೇ, ಆ ಯೋಗ್ಯತೆಯನ್ನೇ ಅಧಿಕಾರ ಅಂತ ಕರೀತಾರೆ. ಇವಾಗ ವೇದದಿಂದ ಒಂದು ಫಲವನ್ನು ಪಡಿಬೇಕು, ನಮಗೆ ಏನೋ ಅಡ್ಡಿ ಬರುತ್ತೆ, ಆದರೂ ಕೂಡ ಹೇಗೋ ವೇದದಿಂದ ಮುಂದುವರೆದು ಫಲವನ್ನು ಪಡಿತೇವೆ, ಅದು ಅಧಿಕಾರ, ಅದು ಯೋಗ್ಯತೆ. ಪ್ರತಿಬಂಧಾದಿ ಶೂನ್ಯತ್ವಂ ಅಧಿಕಾರಿತ್ವಂ. ಆಮೇಲೆ ಕರ್ಮ ವೈಗುಣ್ಯ, ಕೆಲಸ ಅದು ತಪ್ಪಾಗಬಾರದು. ಕೆಲಸ ತಪ್ಪದಂತೆ, ಕೆಲಸ ಕೊರತೆಯಾಗದಂತೆ ಮುಂದುವರಿಯುವ ತಾಕತ್ತಿದ್ದರೆ ಅದನ್ನೇ ಅಧಿಕಾರ ಅಂತ ಕರೆಯೋದು. ಆ ತರಹದ ಅಧಿಕಾರ ನಮ್ಮಲ್ಲಿ ಇದೆಯಾ ನೋಡಬೇಕು. ಅದರಿಂದ ಎಲ್ಲ ರೀತಿಯಿಂದ ಯೋಚನೆ ಮಾಡಬೇಕು. ವೇದದ ಪ್ರಾಮಾಣ್ಯವನ್ನು ಚಿಂತನೆ ಮಾಡಬೇಕಾದರೆ ಈ ಅರಿವಿನ ದಾರಿ ಬಹಳ ಕಠಿಣ. ಅದನ್ನು ವ್ಯಾಸತೀರ್ಥರ ಒಂದು ಸಹಾಯದಿಂದಲೇ ನಾವು ಅರಿವಿನ ದಾರಿಯಲ್ಲಿ ಸ್ವಲ್ಪ ಸುಲಭವಾಗಿ ಸಾಗಬಹುದು. ಅವರನ್ನು ಚಿಂತಿಸಿ ಅವರ ಅನುಗ್ರಹವನ್ನು ಪಡೆದು ದೇವರ ಕಡೆಗೆ ಸಾಗಬಹುದು ಅಂತ ಹೇಳ್ತಾ, ಈ ವ್ಯಾಸತೀರ್ಥರ ಆರಾಧನೆಯ ದಿವಸ ಅವರ ಸೂಕ್ತಿಯನ್ನು ಏನು ಚಿಂತನೆ ಮಾಡಿದ್ದೇವೆ ಅದರಿಂದ ಅವರು ಪ್ರೀತರಾಗಲಿ ಅಂತ ಕೇಳಿಕೊಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಎಲ್ಲರೂ ಸಮರ್ಪಿಸೋಣ. ಕೃಷ್ಣಾರ್ಪಣಮಸ್ತು.